ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಇದೀರಾ? ನಾನಂತೂ ಸೂಪರ್ ಏನಿ ಗೆಳೆಯ. ನೋಡಿ, ನಾವು ಬೆಂಗಳೂರಿಗೆ 9 ಫೀಟ್ ಗಾಡಿ ಅಟ್ಯಾಚ್ ಮಾಡ್ಕೊಂಡು ಪೋರ್ಟ್ರಲ್ಲಿ ರನ್ ಮಾಡ್ತೇವೆ. ಡೈಲಿ ಸಂಪಾದನೆ ಎಷ್ಟಾಗುತ್ತೆ, ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಲೋಡ್ ನಾನು ಮಾಡ್ತಿರ್ತೀನಿ. ತಿಳ್ಕೊಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಗೆಳೆಯರೆ, ಬೆಳಗ್ಗೆ ಬಾಡಿಗೆ ಬಿದ್ದಿದೆ 10 ಗಂಟೆ ಹಂಗೆ. ಇದು ಬಂದ್ಬಿಟ್ಟು ಹೊನ್ನೇನಹಳ್ಳಿಯಿಂದ ಅನಂತಪುರಗೆ, ಆಂಧ್ರದ ಅನಂತಪುರ ಅಲ್ಲ, ಯಲಹಂಕದ ಹತ್ರ ಇರೋ ಅನಂತಪುರ. ಅದಾದ ನಂತರ ಒಂದು ಹೌಸ್ ಶಿಫ್ಟಿಂಗ್ ಬಿದ್ದಿತ್ತು. ಅನಂತಪುರದಿಂದ ಹೆಬ್ಬಾಳದ ಹತ್ರ ಕೆಂಪಾಪುರಕ್ಕೆ ಅನ್ನೋದು ಬಾಡಿಗೆ ಬಿದ್ದಿತ್ತು. ಅನಂತಪುರದಿಂದ ಹೆಬ್ಬಾಳದ ಕೆಂಪಾಪುರಕ್ಕೆ ಅದು ತೆಗೆದಿಲ್ಲ ನಾವು. ಅದಾದ ನಂತರ ಬ್ಯಾಟ್ರಾಯನ್ಪುರದಿಂದ ಸಿಮೆಂಟು ಬ್ಯಾಗ್ಸ್, ಪಟ್ಟಿ ಬ್ಯಾಗ್ಸ್ ಲೋಡ್ ಮಾಡ್ಕೊಂಡು ನಾವು ರೇವಾ ಕಾಲೇಜ್ ನಿಯರ್ ಬೈ ಹತ್ರ ಒಂದು ಕಾಲೇಜ್ ಇದೆ, ಹೊಸದಾಗಿ ಅಪ್ಡೇಟ್ ಓಪನ್ ಆಗ್ತಿದೆ. ಆ ಕಾಲೇಜ್ಗೆ ಅನ್ನೋದು ತಗೊಂಬಂದು ಅನ್ಲೋಡ್ ಮಾಡಿದ್ದೀವಿ. ಇದಾದ ನಂತರ ನಮ್ಗೆ ಇನ್ನೊಂದು ಬಾಡಿಗೆ ಬಂದ್ಬಿಟ್ಟು ಲೋಕಲ್ ಬಾಡಿಗೆ, ಹೆಗಡೆ ನಗರ ಲೋಕಲ್ ಬಾಡಿಗೆ. ಇದು ಈ ಒಂದೇ ಒಂದು ಮಂಚ ಇದೆಯಲ್ಲ, ಆ ಮಂಚ ತಗೊಂಡೋಗಿ ರಿಪೇರಿ ಮಾಡಿಸ್ಕೊಂಬರಕಂತ ಎತ್ಕೊಂಡೋಗಿರೋದು. ತಗೊಂಡೋಗಿ ಅನ್ರೋಡ್ ಲೋಕಲ್ ಪಾಯಿಂಟಲ್ಲಿ ಹೋಗಿ ತಗೊಂಡೋಗಿ ಖಾಲಿ ಮಾಡಿದಾಯ್ತು. ನೋಡಿ, ಏನೇ ಅದು ಚೆನ್ನಾಗಿ ಬರ್ದಿರೋ ಹತ್ರ ದುಡ್ಡು ಕಿತ್ಕೋಬೇಕು, ಅದು ಬಿಟ್ಬಿಟ್ಟು ಅವರಿಗೆ ಡಿಸ್ಕೌಂಟ್ ಕೊಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಅದಾದ ನಂತರ ಇದು ನೋಡಿ, ಹೆಗಡೆ ನಗರ ಜಕ್ಕೂರು ರೋಡಿಂದ ಲೋಡ್ ಪಿಕಪ್ ಮಾಡ್ಕೊಂಡು ಒಂದು ಪಾಯಿಂಟು. ಇನ್ನೊಂದು ಪಾಯಿಂಟ್ ಬಂದ್ಬಿಟ್ಟು ಹೆಗಡೆ ನಗರ ಅಗ್ರಹಾರ ರೋಡು, ಅಲ್ಲಿ ಲೋಡ್ ಮಾಡಿಕೊಂಡು ಯಲಹಂಕ ಅಗ್ರಹಾರದಲ್ಲಿ ತಗೊಂಡೋಗಿ ಖಾಲಿ ಮಾಡಿದೆ. ಒಟ್ಟಾರೆ ಇವತ್ತು 5 ಬಾಡಿಗೆ ಹೊಡೆದೆ. 5 ಬಾಡಿಗೆಯಿಂದ ಬಂದ್ಬಿಟ್ಟು 3050 ರೂಪಾಯಿ ಸಂಪಾದನೆ. ಓಕೆ ಫ್ರೆಂಡ್ಸ್, ಲೈಕ್, ಶೇರ್, ಸಬ್ಸ್ಕ್ರೈಬ್.